ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆದೇ ವ್ಲಾಗು. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಜಾರ್ ತೊಗೊಂಡು ಅದಕ್ಕೆ 1 ಬೌಲ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲ್ನಷ್ಟು ಕಡಲೆ ಹಿಟ್ಟು, 1/4 ಬೌಲ್ನಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಬೌಲ್ನಷ್ಟು ಮೊಸರು, ಜೊತೆಗೆ 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 5 ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಮತ್ತು ಜೀರಿಗೆ 1 ಸ್ಪೂನಷ್ಟು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಈ ಬ್ಯಾಟರ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಟ್ನಿಗೆ ಕಡಲೆ ಬೀಜ, ಕಡಲೆ, 5ರಿಂದ 6 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂಚೂರು ಶುಂಠಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚಟ್ನಿಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನೂ ಸಹ ಹಾಕ್ಕೊಂಡೆ. ಒಣಮೆಣಸಿನ್ಕಾಯಿ ಬದಲಿಗೆ ಹಸಿಮೆಣಸಿನ್ಕಾಯಿ ಆದರೂ ಬಳಸ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ಒಣಮೆಣಸಿನ್ಕಾಯಿನ ಹಾಕಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೆಂಚನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ರೆಡಿ ಮಾಡ್ಕೊಂಡು ಎತ್ತಿಟ್ಟಿರ್ತಕ್ಕಂಥ ಬ್ಯಾಟರ್ಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಂಚ ಮೇಲೆ ಸ್ವಲ್ಪ ನೀರನ್ನ ಚಿಮುಕ್ಸಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ಅಂತ ಯೋಚನೆ ಇದ್ದರೆ ಈ ದೋಸೆನ ಟ್ರೈ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಕ್ಕಳಿಗೆ ತಿನ್ನೋದಕ್ಕೆ ದೋಸೆನ ಹಾಕ್ಕೊಟ್ಟು ಅವರ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸ್ದೆ. ನೀವೇ ನೋಡಿ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ. ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂತ ಹೇಳಿದ್ರೆ ಮೊಸರು ಜೊತೆನೂ ಸಹ ತಿನ್ನಬಹುದು. ನಾನಿಲ್ಲಿ ಮಕ್ಕಳಿಗೆ ತುಪ್ಪನ ಹಾಕಿ ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ತುಪ್ಪದ ಬದಲಾಗಿ ಎಣ್ಣೆನೂ ಕೂಡ ಬಳಸ್ಬೋದು. ಯಾವಾಗಲೂ ಒಂದೇ ಥರ ದೋಸೆ ಮಾಡಿಕೊಡೋದ್ರ ಬದಲು ಈ ಥರ ಬೇರೆ ಬೇರೆ ಥರ ದೋಸೆ ಮಾಡಿಕೊಡ್ತಿದ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೂ ನಾವು ಸಹ ದೋಸೆನ ಹಾಕ್ಕೊಂಡು ಟಿಫನನ್ನು ಮುಗಿಸ್ಕೊಂಡ್ವಿ. ಮಂತ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ಮಂಡೇ ವಾರ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡ್ಕೊತಾ ಇದ್ದೀನಿ. ಹಬ್ಬದ ದಿನವೇ ಪೀರಿಯಡ್ ಆಗಿದ್ದೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡ್ಕೊಂಡಿದ್ದೆ. ಸಂಜೆ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ. ಸಂಜೆ ನನ್ನ ಮಗಳು ಪೂಜೆ ಮಾಡಿ 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟಳು. ಅವಳಿಗೆ ಎಲ್ಲ ಹೀಗೆ ಮಾಡು ಅಂತ ಹೇಳ್ಕೊಟ್ಟಿದ್ದೆ. ಅವಳು ಅದೇ ಥರ ಎಲ್ಲ ಮಾಡಿದ್ಲು. ಪೂಜೆಗೆ ಇಟ್ಟಿರ್ತಕ್ಕಂಥ ಹಣ್ಣುಗಳ ತಟ್ಟೆಗಳು ಅದನ್ನೆಲ್ಲ ಎತ್ತಿಟ್ಟಿದ್ಲು. ಆದರೆ ನೀಟಾಗಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ನಾನು ಇವತ್ತು ಮಾಡ್ಕೊತಾ ಇದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಕಳಸನೆಲ್ಲ ಏನು ತೆಗಿತಾ ಇಲ್ಲ. ಹಾಗೆ ಒಂದು ಬಟ್ಟೆ ತಗೊಂಡು ನೀಟಾಗೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋನೆಲ್ಲ ರೆಡಿ ಮಾಡಿ ಹೂವು ಮುಗಿಸಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಇನ್ನು ಹಬ್ಬದ ದಿವಸ ಪೂಜೆ ಮಾಡಿ ಒಂದು ಬೌಲ್ನಲ್ಲಿ ಕಾಯಿನ್ಗಳು ಮತ್ತು ಇನ್ನೊಂದು ಬೌಲ್ನಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು ಅಂದರೆ ಗೋಮತಿ ಚಕ್ರ, ಗುಲಗಂಜಿ, ಕವಡೆ ಈ ಥರದ್ದನ್ನೆಲ್ಲ ಹಾಕಿ ಇಟ್ಟಿದ್ದೆ. ಅದನ್ನೆಲ್ಲ ನನ್ನ ಮಗಳು ಎತ್ತಿಟ್ಟಿರಲಿಲ್ಲ. ಹಾಗಾಗಿ ಮಂಗಳವಾರ ಇವತ್ತೇನು ಎತ್ತಿಡೋದು ಅಂತ ಹೇಳಿ ಅವನು ಇಟ್ಟು ಹಾಗೆ ಪೂಜೆನ ಮಾಡ್ಕೊತಾ ಇದ್ದೀನಿ. ನಾಳೆ ಅದನ್ನೆಲ್ಲ ಎತ್ತಿಟ್ಕೊತೀನಿ. ಇನ್ನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಸ್ನೆಲ್ಲ ರೆಡಿ ಮಾಡಿ ದೀಪನ ಹಚ್ಕೊಂಡೆ. ನೈವೇದ್ಯಕ್ಕೆ ಹಾಲನ್ನ ಇಟ್ಟಿದ್ದೆ. ನಾನು ಪೂಜೆ ಮಾಡೋದಕ್ಕೆ ಕೇವಲ ಗಂಧದ ಕಡ್ಡಿನ ಮಾತ್ರ ಹಚ್ಚಿ ಪೂಜೆ ಮಾಡ್ತೀನಿ. ಜಾಸ್ತಿ ಕರ್ಪೂರನೆಲ್ಲ ಹಚ್ಚೋದಿಲ್ಲ. ಹಬ್ಬದ ಟೈಮಲ್ಲೆಲ್ಲ ಹಚ್ತೀನಿ. ಯಾಕಂತ ಹೇಳಿದ್ರೆ ಹೊಗೆಯೆಲ್ಲ ತುಂಬಿಕೊಂಡು ದೇವ್ರ ಮನೆಯೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಕರ್ಪೂರ ಹಚ್ಚೋದಕ್ಕೆ ಹೋಗಲ್ಲ. ಕಾಮಾಕ್ಷಿ ದೀಪಕ್ಕೆ ತುಪ್ಪನ ಸೇರಿಸಿ ದೀಪನ ಹಚ್ಕೋತಾ ಇದ್ದೀನಿ. 2 ದೀಪಕ್ಕೆ ಮಾಮೂಲಿ
ದೀಪದ ಎಣ್ಣೆನೇ ಹಾಕಿ ಹಚ್ಕೊಂಡೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಇನ್ನು ಪೂಜೆ ಮುಗಿಸ್ಕೊಂಡಿದ್ದಾದಮೇಲೆ ಮನೆಯಲ್ಲಿ ಅವಕಾಡೊ ಫ್ರೂಟ್ ಇತ್ತು, ಜ್ಯೂಸ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಮಕ್ಕಳು ಬರೋ ಟೈಮ್ಗೆ ಜ್ಯೂಸನ್ನ ರೆಡಿ ಮಾಡಿಟ್ರೆ ಅವರು ಬಂದು ಕುಡಿತಾರೆ. ಈ ಅವಕಾಡೊ ಜ್ಯೂಸು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಒಂದು ಹಣ್ಣನ್ನೇ ಯೂಸ್ ಮಾಡಿ 3-4 ಜನಕ್ಕೆ ಜ್ಯೂಸ್ ಮಾಡ್ಬೋದು. ಈ ಫ್ರೂಟ್ನ ಹಾಕಿ ಜ್ಯೂಸ್ ಮಾಡೋದ್ರಿಂದ ಜ್ಯೂಸು ತುಂಬಾ ಗಟ್ಟಿಯಾಗಿ ಬರುತ್ತೆ. ನಮಗೆ ಬೇಕು ಅಂತ ಹೇಳಿದ್ರೆ ತೆಳು ಮಾಡ್ಕೋಬೋದು, ಆದರೆ ತೆಳು ಮಾಡ್ಕೊಂಡು ಕುಡಿದ್ರೆ ಈ ಜ್ಯೂಸ್ ಅಷ್ಟು ಟೇಸ್ಟ್ ಇರಲ್ಲ. ನಾನಿಲ್ಲಿ 2 ಫ್ರೂಟ್ನ ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ಮಾಡೋದಕ್ಕೆ ಈ ಹಣ್ಣು ಜೊತೆಗೆ ಸಕ್ಕರೆ ಮತ್ತು ಹಾಲು, ಬರೀ 3 ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಗ್ಲಾಸ್ನಲ್ಲೇ ಒಂದು 6 ಗ್ಲಾಸ್ನಷ್ಟು ಜ್ಯೂಸನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಮಾವ, ನನ್ನಿಬ್ಬರು ಮಕ್ಕಳು, ನಾನು, ನನ್ನ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬಂದು ಕುಡಿತಾರೆ. ಅವ್ರಿಗೊಂದು ಗ್ಲಾಸ್ ಎತ್ತಿಟ್ಬಿಟ್ಟು ನಾವೆಲ್ಲ ಕುಡಿದ್ವಿ. ಹೊರಗಡೆ ಹೋಗಿ ಈ ಜ್ಯೂಸನ್ನ ಕುಡಿತೀವಿ ಅಂತ ಹೇಳಿದರೆ ತುಂಬಾ ಕಾಸ್ಟ್ಲಿ. ಒಂದು ಗ್ಲಾಸ್ಗೆ 60 ರೂಪೀಸ್ ಏನೋ ತೊಗೋತಾರೆ. ಇನ್ನು ಜ್ಯೂಸ್ ಮಾಡಿ ಕುಡಿದು ಮಕ್ಕಳು ಬಂದಮೇಲೆ ಮಕ್ಳಿಗೂ ಸಹ ಕೊಟ್ಟು ನಂತರ ಸ್ವಲ್ಪ ಸ್ಟಿಚಿಂಗ್ ಇತ್ತು, ಸ್ಟಿಚಿಂಗ್ನ ಮಾಡ್ಕೊತಾ ಇದ್ದೀನಿ. ಒಂದು ಗೌನ್ ಹೊಲಿಯೋದಿತ್ತು ಕಸ್ಟಮರ್ದು. ಸ್ಕರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಮೇಲ್ಗಡೆ ಪಾರ್ಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕೂ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸ್ಟಿಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡಿ ನಂತರ ಮೇಲ್ಗಡೆ ಟಾಪು ಮತ್ತು ಕೆಳಗಡೆ ಸ್ಕರ್ಟ್ನ ಅಟ್ಯಾಚ್ ಮಾಡಿ ಅವ್ರಿಗೆ ಕೊಡಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.